ಮೋದಿ ಮತ್ತೆ ಬಿಜೆಪಿನ ಮಟ್ಟ ಹಾಕೋದೇ ದೇವೇಗೌಡರ ಗುರಿಯಂತೆ. ಯಾಕ್ ಗೌಡ್ರೆ ನಿಮ್ಗೆ ಇಷ್ಟು ಸೆಟ್ಟು? ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಒಂದ್ ಮಾತಾಡಿದ್ರೆ ಅದರಲ್ಲಿ 108 ಗೂಢಾರ್ಥಗಳು ಇರುತ್ತವೆ. ಇನ್ನೇನೋ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇರುತ್ತವೆ. ಇದು ಸೂಕ್ಷ್ಮವಾಗಿ ಗೌಡ್ರನ್ನ ಅರ್ತಿರೋ ದೇಶದ ಪ್ರಮುಖ ಮುಖಂಡರಿಗೆ ಗೊತ್ತಿರೋ ವಿಚಾರನೇ. ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿರೋ ಗೌಡ್ರು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ಮತ್ತೆ ಬಿಜೆಪಿಯನ್ನ ಮಟ್ಟ ಹಾಕೋದೇ ನನ್ನ ಏಕೈಕ ಗುರಿ ಅಂತ ಹೇಳಿದ್ದಾರೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳು ಮತ್ತೆ ಮುಂಬರುವ ಲೋಕಸಭಾ ಚುನಾವಣೆಯ ಸಂಬಂಧ ಕರೆದಿದ್ದ ಪಕ್ಷದ ಸಭೆಯಲ್ಲಿ ದೇವೇಗೌಡರು ಮಾತಾಡಿದ್ರು. ನಾವ್ ಎಷ್ಟು ಸೀಟು ಗೆಲ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬಿಜೆಪಿಯನ್ನ ಸೋಲ್ಸೋದು ನಮ್ಮ ಗುರಿಯಾಗಿರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಮುಂಬರುವ ಸಾರ್ವತ್ರಿಕ ಚುನಾವಣೆ ಎದುರಿಸಬೇಕು. ಏನೇ ಆಗ್ಲಿ ಮೋದಿ ಮತ್ತೆ ಬಿಜೆಪಿಯನ್ನ ಮಟ್ಟ ಹಾಕೋದೇ ನಮ್ ಗುರಿಯಾಗಿರ್ಬೇಕು. ಇದಕ್ಕಾಗಿ ಈಗಿಂದಾನೇ ನಾವು ತಯಾರಿ ನಡೆಸಬೇಕು ಅಂತ ಪಕ್ಷದ ಮುಖಂಡರಲ್ಲಿ ಗೌಡ್ರು ಮನವಿ ಮಾಡಿದ್ದಾರೆ. ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆಯಾಗಿದೆ, ಇದಕ್ಕೆ ನಾನು ಮತದಾರರಲ್ಲಿ ದೂರಲು ಹೋಗೋದಿಲ್ಲ. ನಮ್ಮಲ್ಲಿರೋರೇ ನಮ್ಮ ಸೋಲಿಗೆ ಕಾರಣರು. ಮುಂಬರುವ ದಿನಗಳಲ್ಲಿ ಅಂತವರ ವಿರುದ್ಧ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಗೌಡ್ರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಗೌಡ್ರು ಇಷ್ಟೊಂದು ಸಿಟ್ಟು ಮಾಡ್ಕೊಳ್ಳಕ್ಕೆ ಕಾರಣ ಏನಿರಬಹುದು? ಹೀಗೂ ಆಗಿರಬಹುದು ಅಂತ ಕೆಲವೊಂದು ಸಾಧ್ಯತೆಗಳಿವೆ, ಅದು ನೋಡೋಣ ಬನ್ನಿ. ಗೌಡ್ರು ಮತ್ತೆ ಎಚ್.ಡಿ.ಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಯಡಿಯೂರಪ್ಪ. ಇದೇ ಕಾರಣ ಇರಬಹುದಾ? ಕುಮಾರಸ್ವಾಮಿಯವರ ವಿಶ್ವಾಸ ಗೊತ್ತುವಳಿ ಮಂಡನೆಯ ವೇಳೆ ಮಾತಾಡಿದ ಯಡಿಯೂರಪ್ಪನವರು ಅಕ್ಷರಶಃ ಗೌಡ್ರು ಮತ್ತೆ ಎಚ್.ಡಿ.ಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಪ್ಪ ಮಕ್ಕಳು ಕಾಂಗ್ರೆಸ್ ಪಕ್ಷವನ್ನ ಯಾವ ಅಧೋಗತಿಗೆ ತಂದು ನಿಲ್ಲಿಸ್ತಾರ ನೋಡಿ ಅಂತ ವಾಗ್ದಾಳಿ ನಡೆಸಿದ್ರು. ನಮ್ ಹೋರಾಟ ಏನಿದ್ರು ಇನ್ ಮುಂದೆ ಅಪ್ಪ ಮಕ್ಕಳ ವಿರುದ್ಧ ಅಂತ ಯಡಿಯೂರಪ್ಪ ಟೀಕಾ ಪ್ರಹಾರ ನಡೆಸಿದ್ರು. ಹಾಗಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆ ತರೋ ಉದ್ದೇಶ ಗೌಡ್ರದ್ದು ಆಗಿರಬಹುದು. ಆ ಮೂಲಕ ಕಾಂಗ್ರೆಸ್ ಅನ್ನ ಅಪ್ಪ ಮಕ್ಕಳು ಅಧೋಗತಿಗೆ ತರ್ತಾರೆ ಅನ್ನೋ ಬಿಎಸ್ವೈ ಹೇಳಿಕೆಯನ್ನ ಮೆಟ್ಟಿ ನಿಲ್ಬಹುದು. ಇನ್ನು ಪ್ರಮುಖ ಪಕ್ಷದ ಮುಖಂಡರನ್ನ ಒಗ್ಗೂಡಿಸುವಲ್ಲಿ ಗೌಡ್ರು ಯಶಸ್ವಿಯಾಗಿದ್ರು. ಕುಮಾರಸ್ವಾಮಿಯವರ ಪ್ರಮಾಣ ವಚನಕ್ಕೆ ದೇಶದ ಎಲ್ಲಾ ಪ್ರಮುಖ ಪಕ್ಷದ ಮುಖಂಡರನ್ನ ಒಗ್ಗೂಡಿಸುವಲ್ಲಿ ಗೌಡ್ರು ಯಶಸ್ವಿಯಾಗಿದ್ರು. ಹೆಚ್ಚು ಕಮ್ಮಿ ಎಲ್ಲಾ ರಾಜ್ಯದ ನಾಯಕರು ಬಂದಿದ್ರು. ಎಚ್.ಡಿ.ಕೆ ಪ್ರಮಾಣ ವಚನ ಒಂದು ರೀತಿಯಲ್ಲಿ ಸರ್ವ ಪಕ್ಷಗಳ ಸಮ್ಮಿಲನದಂತಿತ್ತು. ಲೋಕಸಭಾ ಚುನಾವಣೆಗೆ ಇನ್ನೇನು 1 ವರ್ಷ ಇದೆ. ತೃತೀಯ ರಂಗವನ್ನ ಬಲಪಡಿಸುವ ಉದ್ದೇಶದಿಂದ ಮೋದಿ ವಿರುದ್ಧ ಎಲ್ಲರೂ ಕೈ ಜೋಡಿಸೋ ಸಾಧ್ಯತೆ ದಟ್ಟವಾಗಿರೋದ್ರಿಂದ ಗೌಡ್ರು ಬಿಜೆಪಿ ವಿರುದ್ಧ ಕಿಡಿಕಾರಿರಬಹುದು. ಇನ್ನು ಮೂರನೇದಾಗಿ ರಾಜ್ಯದ ಸಮ್ಮಿಶ್ರ ಸರ್ಕಾರ ಪಲ್ಟಿ ಹೊಡೆದ್ರೆ ಮುಂದೇನು? ಮುಂಬರುವ ಲೋಕಸಭಾ ಚುನಾವಣೆಗೂ ಮುಂಚೆ ಒಂದ್ ವೇಳೆ ರಾಜ್ಯದ ಸಮ್ಮಿಶ್ರ ಸರ್ಕಾರ ಪಲ್ಟಿ ಹೊಡೆದ್ರೆ ಮುಂದಾಲೋಚನೆಯಾಗಿ ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮನ್ನ ಮತ್ತೆ ತಮ್ಮ ಕುಟುಂಬದವ್ರನ್ನ ತೊಡಗಿಸಿಕೊಳ್ಳಕ್ಕೆ ವೇದಿಕೆ ಆಗ್ಲಿ ಅನ್ನೋ ಕಾರಣನೂ ಗೌಡ್ರ ಹೇಳಿಕೆ ಹಿಂದಿದೆ ಅಂತ ಹೇಳಲಾಗ್ತಿದೆ. ಇತ್ತೀಚೆಗೆ ತಾನೇ ರೇವಣ್ಣ ಕೂಡ ಈ ಸರ್ಕಾರ ಎಷ್ಟ್ ದಿನ ಇರುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದು ಉಂಟು. ಇನ್ನು ಇನ್ನೊಂದು ಪ್ರಾದೇಶಿಕ ಪಕ್ಷಗಳನ್ನ ಒಗ್ಗೂಡಿಸಿ ಹೊಸ ಸಂದೇಶ ರವಾನಿಸುವ ಉದ್ದೇಶ ಇರಬಹುದು. ಕುಮಾರಣ್ಣನ ಪ್ರಮಾಣ ವಚನಕ್ಕೆ ಪ್ರಾದೇಶಿಕ ಪಕ್ಷಗಳ ಮುಖಂಡರು ಬಂದಿದ್ದು ಗಮನಿಸಬೇಕಾದ ಅಂಶ. ಟಿಡಿಪಿಯಿಂದ ಚಂದ್ರಬಾಬು ನಾಯ್ಡು, ಡಿಎಂಕೆ ಪ್ರತಿನಿಧಿ ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್, ಮಾಯಾವತಿ, ಲಾಲು ಪುತ್ರ ಕೆಸಿಆರ್ ಮುಂತಾದ ಮುಖಂಡರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಲಾಲು ಪ್ರಸಾದ್ ಜೈಲಿನಲ್ಲಿರುವ ಈ ಹೊತ್ತಿನಲ್ಲಿ ಅನುಭವಿ ರಾಜಕಾರಣಿ ದೇವೇಗೌಡರು ಪ್ರಾದೇಶಿಕ ಪಕ್ಷಗಳನ್ನ ಒಗ್ಗೂಡಿಸಿ ಹೊಸ ಸಂದೇಶ ರವಾನಿಸುವ ಉದ್ದೇಶವನ್ನ ಹೊಂದಿರಬಹುದು. ಇನ್ನು ಕೊನೆಯದಾಗಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಯನ್ನ ತಗ್ಗಿಸುವ ಉದ್ದೇಶ ಇರುತ್ತೆ. ಇದ್ರ ಜೊತೆಗೆ ವಿಶ್ವದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಜನಪ್ರಿಯತೆ ಪಡ್ಕೊಳ್ತಾ ಇರೋ ನರೇಂದ್ರ ಮೋದಿ ಅವರ ಜನಪ್ರಿಯತೆಯನ್ನ ತಗ್ಗಿಸೋಕೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಗೌಡ್ರೆ ಎಲ್ಲರನ್ನ ಮುಂಬರುವ ಚುನಾವಣೆಯ ವೇಳೆ ಒಂದ್ ಮಾಡಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋ ಪ್ರಯತ್ನವನ್ನ ಆರಂಭಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿನೇ ಮೋಸ್ಟ್ಲಿ ಗೌಡ್ರು ಬಿಜೆಪಿಯನ್ನ ಮಟ್ಟ ಹಾಕ್ಬೇಕು ಅಂತ ಅನ್ಕೊಳ್ತಾ ಇರೋದು ಏನೋ.